ಓಕೆ ಸಿಕ್ಕಾಪಟ್ಟೆ ವೇಟ್ ಜಾಸ್ತಿ. ಓಕೆ ಓಕೆ. ನಿನ್ನೆ ರಾತ್ರಿ ಬಂದೇವಿ ಮಧುರೈಯಿಂದ 5:30 ಬಿಟ್ಟು 9 ಗಂಟೆ ಅಷ್ಟರೊಳಗೆ ರೀಚ್ ಆದೇವಿ. ನಾವು ಮೇನ್ ರೋಡಿಗೆ ಇಲ್ಲಿ ಗಾಡಿ ನಮ್ಮ ಗಾಡಿಯಲ್ಲಿ ಪಾರ್ಕ್ ಮಾಡೇವಿ. ಇದು ಹೋಟೆಲ್. ಫಸ್ಟ್ ಸದ್ದ ಧನುಷ್ಕೋಡಿ ಹೋಗ್ತೇವೆ. ಧನುಷ್ಕೋಡಿ ಹೋಗಿ ಬಂದು ಆಮೇಲೆ ರಾಮೇಶ್ವರಂ ದರ್ಶನ ಮಾಡ್ಕೋತೇವೆ. ರಾಮನಾಥನ ದರ್ಶನ ಮಾಡ್ಕೋತೇವೆ, ಜ್ಯೋತಿರ್ಲಿಂಗಂದು. ರಾಮನಾಥನ ದರ್ಶನ ಎಲ್ಲ ಆದ್ಮ್ಯಾಗ ಕನ್ಯಾಕುಮಾರಿ ಬಿಡ್ತೇವೆ. ಆಮೇಲೆ ಬಸ್ಸು ಎಕಡೆ ಹೋಗ್ಯದ? ಧನುಷ್ಕೋಡಿ ಈಗ ಆಮೇಲೆ ರಾಮೇಶ್ವರ ಮುಗಿಸೋಣ, ದರ್ಶನ ಮಾಡಿ ಬೀಚ್ ಒಂದೆರಡು ನೋಡಿ ಕನ್ಯಾಕುಮಾರಿ ಊಟ ನಾಷ್ಟ ಏನು ಬೇಡ, ಔಟ್ಸೈಡ್ ಅಲ್ಲಿ ಆಮೇಲೆ ಔಟ್ಸೈಡ್ ಮಾಡೋದಂದೆ. ಇಷ್ಟು ಜನ ಆಯ್ತಲ್ಲ ರಾಮೇಶ್ವರಂಗೆ. ಯಾಕಂದ್ರೆ ಜ್ಯೋತಿರ್ಲಿಂಗ ದರ್ಶನ ಮಾಡೋದು ಅಷ್ಟು ಈಜಿ ಅಲ್ಲ. ನಮ್ಮ ಇಂಡಿಯಾದಾಗ 12 ಜ್ಯೋತಿರ್ಲಿಂಗದಲ್ಲಿ ಇದೊಂದು ಜ್ಯೋತಿರ್ಲಿಂಗ ಐತಿ. ಇಷ್ಟು ಮಸ್ತ್ ಐತಲ್ ರೋಡ್, ಫುಲ್ ಸ್ಟ್ರೈಟ್ ಐತಿ. ನನ್ನ ಮನಸ್ಸಿನಾಗ ಅನ್ಕೊಂಡಿರ್ಲಿಲ್ಲ ನಾ ಈ ಜಾಗ ಬರ್ತೀನಿ ಅಂತ. ಆರ ಇವತ್ತು ಇಲ್ಲಿ ಬಂದಿರಿ ಎಲ್ಲಾ ದೇವ್ರ ಇಚ್ಛೆ. ಧನುಷ್ಕೋಡಿ ಬಂದಿರಿ. ರಾಮ ಸೇತು ಅಂತ ಹೆಸರಿಗೆ ಇರಲ್ಲ, ಏನ್ ಅಷ್ಟೊಂದು ಕಾಣಲ್ದು. ಬೆಳಿಗ್ಗೆ ಸನ್ರೈಸ್ ಶ್ರೀಲಂಕಾ 18 ಕಿಲೋಮೀಟರ್ ಇಲ್ಲಿ ಕಾಣಿಸಲ್ಲ. ಇಲ್ಲಿಂದ 18 ಕಿಲೋಮೀಟರ್ ಅಂತ ಕಾಣಿಸ್ಬೋದು. ಆ ಡೇ ಟೈಮಲ್ಲಿ ಬಿಸಿಲೆಲ್ಲ ಬಂದಾಗ ಎಲ್ಲ ಕ್ಲಿಯರ್ ಆದ್ಮೇಲೆ ಮಂದೆಲ್ಲ ಕ್ಲಿಯರ್ ಆದ್ಮೇಲೆ ಕಾಣಿಸ್ಬೋದು. ಜನ ನೋಡಿ ಜನ ಗೊತ್ತಿರ್ತಿಲ್ಲ. ಈಗ ಅದಕ್ಕೋಸ್ಕರ ಶ್ರೀಲಂಕಾ ಕಾಣಿಸಲ್ಲ. ನೈಟ್ಲಿ ಆದ್ರೆ ಇಲ್ಲಿಂದ ಶ್ರೀಲಂಕಾ ಮಾತ್ರ ಶ್ರೀಲಂಕಾ ಕಾಣಿಸಲ್ಲ. ಎಷ್ಟೇ ಜೂಮ್ ಹಾಕಿದ್ರು ಇಲ್ಲಿವರೆಗೆಲ್ಲ ಬೀಚ್ ಇತ್ತು. ಇದು ಸ್ಯಾಂಡ್ ಐತಿ, ಇಲ್ಲಿ ಸುತ್ತಾಡ್ಬೋದು. ಇಲ್ಲಿ ಬೀಚ್ನಾಗೆಲ್ಲ ಜನ ಮಾತ್ರ ಜಾತ್ರೆ ಬೆಟ್. ಅದೊಂದು ಡ್ರೀಮ್ ಡೆಸ್ಟಿನೇಷನ್ ಒಂದು ಇವತ್ತು ಫುಲ್ಫಿಲ್ ಆಯಿತು. ಎಲ್ಲರೂ ನಮ್ಮ ಗಾಡಿ ನೋಡಿ ಎಲ್ಲರೂ ಫೋಟೋ ಹೊಡ್ಕೊಂಡು ನೋಡ್ರಿ. ಗಾಡಿ ಎಲ್ಲ ಫೋಟೋ ಹೊಡ್ಕೊಂಡು ಓಕೆ. ಸಿಕ್ಕಾಪಟ್ಟೆ ವೇಟ್ ಜಾಸ್ತಿ. ಓಕೆ ಓಕೆ. ಯಾವರು? ರಂಗೋಲ್ ಪ್ರಕಾಶಂ ಡಿಸ್ಟ್ರಿಕ್ಟ್.